ನಾನೆಂದು ಮೆರೆಯುತ್ತಿರುವ ನರ ಕುರಿಗಳ ತಲೆ ಕತ್ತರಿಸಿ ಪರಿಬಿಸಿ ರಕ್ತವನ್ನು ಕುಡಿದು ಗಿರಿ ಪರ್ವತಗಳನ್ನೇರಿ ನೆದರಚ್ಚಿ ನೋಡ್ತಾ ಇದ್ದಾನೆ ಈ ಪುಂಡ ಪುರುಷರ ಗಂಡ. ಸತ್ಯವಂತರನ್ನು ಧರ್ಮವಂತರನ್ನು ಅಧರ್ಮದ ಪೀಠದಲ್ಲಿಟ್ಟು ನಿಮ್ಮ ಅನ್ಯಾಯದ ಕಟ್ಟಿಗೆಯಲ್ಲಿ ಸುಟ್ಟು ಹಾಕುತ್ತಿರುವ ಧರ್ಮಗಿರಿ ದಂಡರಾಜ್ ಇಂದು ಈ ಮಹೇಂದ್ರನ ಸೇಡಿನ ಸರ್ಪಾಸ್ತ್ರಕ್ಕೆ ಸಿಕ್ಕು ಸಿಡಿಲು ಬಡಿದು ನರಕದ ದಾರಿ ಹಿಡಿದ. ನಾನ್ಯಾರು? ಒಂದು ವಿಸರ್ಜಂತನು ಉಪ್ಪರಿಗೆ ಮೇಲೆ ಕೂರಿಸುವ ಮಾನಸಿಕ ವಸ್ತು. ನಾನು ಈ ರೀತಿ ಆಗಲು ಕಾರಣ ನನ್ನ ತಂದೆ ತಾಯಿಗಳನ್ನು ಕೊಲೆ ಮಾಡಿ ನನ್ನ ಕಣ್ಣು ತಪ್ಪಿಸಿ ಬದುಕುತ್ತಿರುವ ಆ ನರ ವ್ಯಾಘ್ರನ ಕಂಡು ಹಿಡಿದು ತುಂಡರಿಸಬೇಕೆಂದು. ನನ್ನ ತಂದೆ ತಾಯಿ ದೇವರಂತ ಮನುಷ್ಯರು, ಯಾರಿಗೂ ಅನ್ಯಾಯ ಮಾಡಿದವರಲ್ಲ. ಆದ್ರೆ ನನ್ನ ತಂದೆ ತಾಯಿಗೆ ನಾವಿಬ್ಬರು ಅವಳಿ ಜವಳಿ ಮಕ್ಕಳು ಹುಟ್ಟಿದ್ವಿ. ಆದ್ರೆ ನಾವು 6 ವರ್ಷದವರಿದ್ದಾಗ ಹಾಲು ಜೇನಿನಂತೆ ಕಂಗೊಳಿಸುತ್ತಿದ್ದ ಆ ನನ್ನ ಮನೆತನಕ್ಕೆ ಬೆಂಕಿ ಇಟ್ಟು ನನ್ನ ಮಾತಾಪಿತರನ್ನು ಕೊಲೆ ಮಾಡಿದ ಕ್ರೂರಿ ಎಂತ ಕೆಟ್ಟ ಸರ್ಪವಾದರೂ ಸುಟ್ಟು ಹಾಕುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿ ಇಲ್ಲ. ಸೇಡಿಗೆ ಸೇಡು, ಮುಯಿಗೆ ಮುಯಿ ತೀರಿಸಿಕೊಳ್ಳುವವರೆಗೂ ನನ್ನ ಮನಸ್ಸಿಗೆ ನಾನೊಬ್ಬ ರಾಕ್ಷಸ. ಹೌದು, ನಾನವನ್ನ ಬಿಡೋದಿಲ್ಲ. ನಾ ಹೇಳೋ ಕಥೆಗೆ ಸ್ಫೂರ್ತಿ ನಾನವನ್ನ ಬಿಡೋದಿಲ್ಲ. ಯಾರು ನೀನು? ಅದನ್ನು ಕೇಳಕ್ಕೆ ನೀನು ಯಾರು? ಈ ಬೆಟ್ಟ ಗುಡ್ಡ, ಗಿಡ ಮರ, ಹೂ ಬಳ್ಳಿ, ಇಲ್ಲಿರುವ ಪ್ರಾಣಿ ಪಕ್ಷಿ ಕಲ್ಲು ಬಂಡೆಗಳಿಗೆ ಪ್ರೀತಿಯಿಂದ ಕಿವಿಗೊಟ್ಟು ಕೇಳಿದರೆ ಅಭಿಮಾನದಿಂದ ಕೂಗಿ ಕೂಗಿ ಹೇಳುತ್ತವೆ. ಸರ್ವ ಕಲಾವಿದರು ಬೆನ್ನು ಕಟ್ಟಿ ಬೆಳೆಸಿರುವ ಆ ಕಾಡು ಸಿದ್ದೇಶ್ವರನ ಆಶೀರ್ವಾದದಿಂದ ಈ ಕಾಡು ದೇವತೆಯ ಮಡಿಲಲ್ಲಿ ವಾಸಿಸುತ್ತಿರುವ ವನ ದೇವತೆಯ ಪ್ರೀತಿಯ ಪುತ್ರ ಅಂತ. ಅದೆಲ್ಲವೂ ನಿನಗಾಗಬೇಕಾಗಿದೆ. ಬಿಡೋ ದಾರಿ ನಾನು ಹೋಗ್ಬೇಕು. ನಾನು ಶ್ರೀಮಂತರ ತಂಗಿ. ಶ್ರೀಮಂತನ ತಂಗಿ? ಎಸ್, ಇಂಥ ಶ್ರೀಮಂತರೇ ನನ್ನ ಮನೆತನವನ್ನು ಸುಟ್ಟು ಸರ್ವನಾಶ ಮಾಡಿದ. ಏ ಲಕ್ಷ್ಮಿ, ಶಾದಿ ಹೋ, ಮದ್ವೆ ಆಗಿದೆಯಾ? ಯಾಕೆ ಈ ಕಾಡು ದೇವತೆ ಸೊಸೆಯನ್ನು ಬೇಡ್ತಾ ಇದ್ದಾಳೆ? ತುಮಾರ ನಾಮ್ ಕ್ಯಾ? ಸಚ್ ಬಾತ್ ಬೋಲೋ. ಮೇರಾ ನಾಮ್ ಧನಲಕ್ಷ್ಮಿ. ಧನಲಕ್ಷ್ಮಿ, ಧನಲಕ್ಷ್ಮಿ. ವಾವ್ वाह, कमल का नाम रखा है तुम्हारे बाप धनलक्ष्मी. ಲಕ್ಷ್ಮಿ, ನಾನು ಮಾನವರಿಗೆ ಮಾನವ, ಮನುಷ್ಯ ಮೃಗಗಳಿಗೆ ಮೃತ್ಯು. ಮನುಷ್ಯ ಜಾತಿಯಲ್ಲಿ ಹುಟ್ಟಿ ಮಾನವತೆಯನ್ನು ಮರೆತು ರಾಕ್ಷಸರಾಗಿ ಬದುಕುತ್ತಿರುವ ಮಾನವರಿಗೆ ದಾನವ. ಮಂಡಿ ಮೇಲೆ ತುಂಡು ಲಂಗವನ್ನು ತೊಟ್ಟು ಸೌಂದರ್ಯದ ಸಡಗರ ಬುದ್ಧಿಯನ್ನು ಹೊತ್ತು ನಿನ್ನಂತ ಶ್ರೀಮಂತ ಹೆಣ್ಣುಗಳನ್ನು ನೋಡಿ ನನ್ನಂತ ಹಳ್ಳಿ ಯಂಗ್ಸ್ಟಾರ್ಗಳು ತಲೆ ಕೆಟ್ಟು ತಿರುಗಲಿ ಅಂತ ತಿಳಿದಿರುವ ನಿನ್ನಂತ ರೂಪಶಿಯರಿಗೆ ರಸಿಕ, ಬ್ಯೂಟಿ ಅಂಟರ್, ಸುಂದರ ಬೇಟೆಗಾರ, ಇಂದ್ರೋಜಾಲದ ಜಾದೂಗಾರ, ಈ ಮಣಿಸುಲ ಪರ್ವತದಲ್ಲಿ ಹುಟ್ಟಿ ಈ ರಂಗಭೂಮಿಯನ್ನು ಹರಸಿ ಆರೈಸಿ ಬಳಸುತ್ತಿರುವ ನನ್ನೆಲ್ಲ ತಾಯಂದಿರ ಮುದ್ದಿನ ಮಗ ಲಕ್ಷ್ಮಿ. ಮೇರಾ ನಾಮ್ ಮರ್ಡರ್ ಕ ಮಹೇಂದ್ರ. ಮಹೇಂದ್ರ, ನೀನು ಮಹೇಂದ್ರನಾಗಿರು, ಮಹಾತ್ಮನಾದ್ರೂ ಆಗಿರು. ಅದನ್ನೆಲ್ಲ ತೆಗೆದುಕೊಂಡು ನನಗೇನಾಗಬೇಕಾಗಿದೆ? ನಿಲ್ಲು ನಿಲ್ಲು ಮಾರಿ, ಸುಕುಮಾರಿ.
ಆ ಸೂರ್ಯನ ಕಿರಣಗಳು ಹೊಳೆಯುತ್ತಾ ಈ ಭೂಮಿ ತಾಯಿ ಮಡಿಲನ್ನು ಸೇರಿ ಈ ಜಗತ್ತಿಗೆ ಹೇಗೆ ಬೆಳಕನ್ನು ನೀಡುತ್ತದೆಯೋ ಅದೇ ರೀತಿ ಪ್ರಕಾಶಮಾನವಾಗಿ ಹೊಳೆಯುತ್ತಿರುವ ಈ ನಿನ್ನ ಸೌಂದರ್ಯದ ರೂಪರಾಶಿಯ ಕಿರಣಗಳು ನನ್ನ ದೃಷ್ಟಿಯನ್ನೇ ಕತ್ತಲನ್ನಾಗಿ ಮಾಡಿದೆ ಲಕ್ಷ್ಮಿ. ಏ ಮಹೇಂದರ್, ನಾನೇನಾದ್ರೂ ಸರಿಯಾದ ಸಮಯಕ್ಕೆ ಮನೆಗೆ ಹೋಗದೆ ಇದ್ರೆ ನಿನ್ನೆ ವ್ಯವಸ್ಥೆ ಸರಿಯಾಗ್ಲಿಕ್ಕಿಲ್ಲ. ಮರ್ಯಾದಿಂದ ಹೇಳ್ತಾ ಇದ್ದೀನಿ, ಬಿಡೋ ದಾರಿನ. ದ ಗ್ರೇಟ್ ಮೋಹನ್ ದಾಸ್ ಕರಮ್ಚಂದ್ ಮಹಾತ್ಮ ಗಾಂಧಿ ಕಂಡ ಕನಸು ಈ ಪವಿತ್ರವಾದ ಭವ್ಯವಾದ ಭಾರತ ದೇಶ ಒಂದು ಒಂಟಿಯನ್ನು ನಿರ್ಭಯವಾಗಿ ಯಾವಾಗ ಮನೆ ಸೇರಿತು ಅಂದೇ ಇದು ರಾಮ ರಾಜ್ಯವಾಯಿತು ಅಂತ. ಆದ್ರೆ ಇದು ರಾಮ ಹುಟ್ಟಿದ ಪುಟದಲ್ಲಿ ರಾವಣನ ಹುಟ್ಟಿ ಹಿಂದೂಸ್ತಾನ್ ಹಿಂದೂಗಳ ಸ್ಥಾನವಾಗಿ ರಾಮ ಜನ್ಮಭೂಮಿ. ಈ ಪುಣ್ಯವಾದ ಮಣ್ಣಿನಲ್ಲಿ ಒಳ್ಳೆಯದಕ್ಕೂ ಕೆಟ್ಟದ್ದಕ್ಕೂ ಸರಿ ಸಮಾನವಾದ ಇತಿಹಾಸವಿದೆ. ಒಳ್ಳೆಯದನ್ನ ಬೆನ್ನು ತಟ್ಟಿ ಬೆಳೆಸುತ್ತೆ, ಕೆಟ್ಟದ್ದನ್ನ ಕಾಲಲ್ಲಿ ಹಾಕಿ ತುಳಿಯುತ್ತೆ. ಒಂಟಿಯಾಗಿ ಬಂದ ನಿನ್ನಂತ ನಾರಿಯ ಮೈಮುಟ್ಟಿ ಕತ್ತಲು ಕವಿಯುತ್ತಿರುವ ಸಂಜೆಯಲ್ಲಿ ಬೆತ್ತಲೆ ಭಾವನೆಗಳನ್ನು ತಂದು ನೀನುಟ್ಟಿರುವ ಬಟ್ಟೆಯನ್ನು ಬಿಚ್ಚಿ ನಿನ್ನೊಂದಿಗೆ ಪ್ರೀತಿ ಪ್ರೇಮದ ಸರಸ ಸಲ್ಲಾಪವಾಡಿದಾಗಲೇ ತೀರುತ್ತದೆ ನನ್ನ ಆಶಾ ಆಕಾಂಕ್ಷದ ಸೇಡಿನ. ಏ ಮಹೇಂದ್ರ, ಇದುವರೆಗೂ ಚೇಷ್ಟೆ ಮಾಡಬಹುದಂತ ಸುಮ್ಮನೆ ಇದ್ರೆ ನನಗೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತೀನೋ? ಕನ್ಯಮಣಿಯಂದು ಕಣ್ಣಲ್ಲಿ ಕಣ್ಣಿಟ್ಟು ಮುತ್ತು ಕೊಡಲು ಬಂದ ನನಗೆ ನನ್ನ ಕೆನ್ನೆಗೆ ಬಾರಿಸಿದ್ಯಾ? ಲಕ್ಷ್ಮಿ, ಕೋಮಲವಾದ ಕೈಗಳು ಹೇಗೆ ನನ್ನ ಕೆನ್ನೆ ತಾಕಿದವು ಅದೇ ರೀತಿ ಪ್ರೀತಿಯಿಂದ ಸವರಿದರೆ ಸರಿ, ಇಲ್ಲವಾದ್ರೆ ಮರ್ಡರ್ ಮಾಡಿಬಿಡ್ತೇನೆ. ಬೇಡ ಮಹೇಂದ್ರ, ನಿನ್ ಕೈ ಮುಗಿತೀನಿ. ನಾನು ಮಾಡಿದ ತಪ್ಪಿಗೆ ಕ್ಷಮೆ ಕೇಳ್ತೀನಿ, ಕೈ ಮುಗಿತೀನಿ. ನಾನು ಹುಟ್ಟಿ ಇಷ್ಟು ದೊಡ್ಡವನಾದ್ರು ನನ್ನ ಮೈ ಮುಟ್ಟಿದ ಮಕ್ಕಳು ಈ ಪ್ರಪಂಚದಲ್ಲಿ ಯಾರಿದ್ದಿಲ್ಲ. ಅಂಥದ್ರಲ್ಲಿ ನೀನು ನನ್ನ ಮೈ ಮುಟ್ಟಿದ. ನೋಡಿ, ನಾನು ಮಾಡಿದ ತಪ್ಪಾಯ್ತು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬೇಡಿ, ದಯವಿಟ್ಟು ನನ್ನನ್ನು ಬಿಟ್ಬಿಡಿ. ಹಾಗಾದ್ರೆ ಈ ನಿನ್ನ ಮಧುರವಾದ ಕಂಠದಿಂದ ಒಂದು ಹಾಡಾಡ್ಬೇಕು. ಹಾಡ? ನಂಗೆ ಹಾಡ್ಲಿಕ್ಕೆ ಬರೋದಿಲ್ಲಲ್ಲ. ಕುಣಿಯುತ್ತಾ ಹಾಡಬೇಕು. ನಂಗೆ ಕುಣಿಯೋಕ್ಕೂ ಬರೋದಿಲ್ಲ, ಹಾಡೋಕ್ಕೂ ಬರೋದಿಲ್ಲ. ಮತ್ತೆ ಮಾತಾಡಿದ್ರೆ ಮತ್ತೊಂದು ಐಟಮ್ ಜಾಸ್ತಿ ಆಗುತ್ತೆ. ಚಚೆ, ಈ ಮುಟ್ಟಾಳನ ಕೈಯಿಂದ ತಪ್ಪಿಸ್ಕೊಂಡು ಬೇಕಾದ್ರೆ ಇವನು ಹೇಳ್ದಂತೆ ಕೇಳಿ ಇಲ್ಲಿಂದ ಪಾರಾಗೋದೇ ಒಳ್ಳೇದು. ಆಯ್ತು, ನೀನ್ ಇಷ್ಟದಂತೆ ಹಾಡ್ತೀನಿ. ನೋಡೋದಕ್ಕೆ ನೀನು ರೌಡಿ ಆಗಿದ್ರು ನನ್ನ ಮನಸ್ಸನ್ನ ಕದ್ದ ಮಹಾಧೀರ ನೀನು. ಹಾಗೇ ಆಗ್ಲಿ.
ಗ್ಲೋಬಲಿ ಎಂದು ನಿನಗಿಂತ ಚಂದಾನ ಹುಡುಗೀರು ಸುದ್ದಿ ಇಂಗ್ಲಿಷ್ ಹುಡುಗೀರ್ಗೆ ನೀನೇನು ಕಮ್ಮಿನ ಹೇಳಪ್ಪಿ ಅವರು ಕಣ್ಣು ಹೊಡೆದರೆ ಕರೆಂಟು ಹೊಡೆದಂತೆ ಒಂದು ಕಚ್ಚು ಕೊಟ್ಟರೆ ನನಗೆ ಹುಚ್ಚು ಹಿಡಿದಂತೆ ಓ ಹೋಟಲ್ಲು ಕೋಲ್ಡಲ್ಲು ನೈಟಲ್ಲಿ ಡ್ರೀಮಲ್ಲು ನೀನೆ ಓ ಫುಡ್ಡಲ್ಲು ಬೆಡ್ಡಲ್ಲು ರೊಮ್ಯಾಂಟಿಕ್ ಬ್ಲಡ್ಡಲ್ಲು ನೀನೆ ಓ ಕೆಂಚ ನೀನಂದ್ರೆ ನಂಗಿಷ್ಟ ಊರೆಲ್ಲ ಗುಲ್ಲಾದ್ರೂ ದಿಲ್ಲಾಗೋ ಮನಸ್ಸಿದೆ ಕೊಡ್ತೀಯ ಗುಟ್ಟಾಗಿ ಎದೆಯಲ್ಲೇ ಕಟ್ಟಾಕೋ ಕನಸಿದೆ ಇರ್ತೀಯ ನಿನ್ನ ಹೈಟು ಕಂಡರೆ ಟೈಟಾಗಿ ಹೋಗ್ತೀನಿ ನಿನ್ನ ಫೈಟು ಕಂಡರೆ ಟೈಟಾಗಿ ಬಿಡ್ತೀನಿ ಓ ಮೈಂಡಲ್ಲು ಗ್ರೌಂಡಲ್ಲು BTS ಸೌಂಡಲ್ಲು ನೀನೆ ಸಿಪ್ಪಲ್ಲು ಗ್ರಿಪ್ಪಲ್ಲು ಸ್ವಿಟ್ಜರ್ಲ್ಯಾಂಡ್ ಟ್ರಿಪ್ಪಲ್ಲು ನೀನೆ ಈ ಕೆಂಚ ಕೈ ಇಟ್ರೆ ಕೈಲಾಸ ಕಡೆ ಸ್ಟೈಲಲ್ಲೂ ಸ್ಮೈಲಲ್ಲೂ ನಿಂಗಿಂತ ಯಾರಿಲ್ಲ ಕಡೆ ಬಾರೋ ಬಾರೋ ಹೀರೋ ಕಾಫಿಲು ಟಿವಿಲು ಕಾದಂಬರಿ ಸ್ಟೋರಿಲು ನೀನು ವಾಕಲ್ಲು ಟಾಕಲ್ಲು ಸ್ಮೋಕಿಂಗು ಸ್ಮೋಕಲ್ಲು ನೀನೇ ನೋಡು, ನೀನು ಹೇಳಿದ ಹಾಗೆ ನಿನ್ನ ಇಷ್ಟದ ಪ್ರಕಾರವಾಗಿ ಹಾಡಿದ್ದೇನೆ. ಈಗಲಾದ್ರೂ ಬಿಡು, ನಾನು ಹೋಗ್ಬೇಕು. ಏಯ್! ಹೋಗ್ತೀಯ? ಎಲ್ಲಿಗೆ ಹೋಗ್ತೀಯ? ಡ್ರೆಸ್, ಮುಖಕ್ಕೆ ಪೌಡರ್, ಲಿಪ್ಟಿಕ್, ಬೇಬಿ ಕಟ್ಟಿ, ಹಗಲಿರುಳು ಹೊಲ ಗದ್ದೆಯಲ್ಲಿ ದುಡಿಯುತ್ತಿರುವ ನಮ್ಮಂತ ಬಡವರ ಮೇಲೆ ನಿಮ್ಮಂತ ಶ್ರೀಮಂತರ ಆಡಳಿತದ ಅಧಿಕಾರ. ಮಹಾಲಕ್ಷ್ಮಿ, ಎಂದು ನಿನ್ನ ಶ್ರೀಮಂತಿಗೆ ತಕ್ಕ ಏಯ್! ಒಂದು ಹೆಜ್ಜೆ ಮುಂದಿಟ್ಟು ನೀನೇನಾದ್ರೂ ಮುಟ್ಟಕ್ಕೆ ಬಂದಿದ್ಯಾದ್ರೆ ನಿನ್ನ ಪ್ರಾಣ ನನ್ನ ಕೈಲಿ ಹೋಗುತ್ತೆ ಜೋಕೆ. ಏಯ್! ಲೇ ಅಬಲೆ, ಲೇ ಬಂಡ ಹೆಣ್ಣೆ, ನಿನ್ನಂತ ಶ್ರೀಮಂತರು ಹಗಲು ರಾತ್ರಿಯಿಂದ ರಕ್ತ ಎಂಬ ಬರನ್ನು ಭೂತಾಯಿ ಮಡಿಲಲ್ಲಿ ಸುರಿಸಿ ಹೋದ್ರೆ, ನಿಮ್ಮಂತ ಫ್ಯಾಕ್ಟರಿ ಹೊಲ ಗದ್ದೆಗಳಲ್ಲಿ ಕಂಪನಿಯಲ್ಲಿ ನಮ್ಮಂತ ಬಡವರು ದುಡಿದೆ ಹೋದ್ರೆ, ನೀವೆಲ್ಲ ಐಷಾರಾಮಿ ಕಾರ್ನಲ್ಲಿ ಓಡಾಡ್ಕೊಂಡು ಎಸಿ ರೂಮ್ನಲ್ಲಿ ಕುತ್ಕೊಂಡು ಚಿಯಾಸ್ ಎಂದು ವಿಸ್ಕಿ ಕುಡಿದು ಸಂಜೆ ಆದ ತಕ್ಷಣ ರಂಡಿಯರ ಜೊತೆ ಮಜಾ ಮಾಡುವ ನಿಮ್ಮಂತ ಶ್ರೀಮಂತರಿಗೇನು ಗೊತ್ತಲೇ ನಮ್ಮಂತ ಬಡವರ ತಾಕತ್ತು. ಲೇ, ಲಕ್ಷ ಕೋಟಿ ದುಡ್ಡು ಮನೆಯಲ್ಲಿದ್ರು 9 ತಿಂಗಳು ಹೊತ್ತು ಹೆತ್ತ ತಂದೆ ತಾಯಿಗಳನ್ನು ವೃದ್ಧಾಶ್ರಮ ಕಟ್ಟಿ ಲಕ್ಷ ದುಡ್ಡು ಕೊಟ್ಟು ನಾಯಿಯನ್ನು ತಂದು ಗೇಟ್ನಲ್ಲಿರುವ ನಾಯಿಯನ್ನು ಬೆಡ್ರೂಮ್ನಲ್ಲಿ ಮಲಗಿಸಿಕೊಂಡು ಹೆತ್ತ ತಾಯಿಗೆ ತುತ್ತಿಡುವ ಬದಲು ಸಾಕಿದ ನಾಯಿಗೆ ಮುತ್ತಿಡೋರು ನೀವು. ಲೇ ಲಕ್ಷ್ಮಿ, ಬಾ, ಇಂದು ನಿನ್ನ ಶ್ರೀಮಂತಿಗೆ ತಕ್ಕ ಸುಖ ನೀಡು. ಬೇಡ, ನನ್ನ ಕೈ ಮುಗಿತೀನಿ, ದಯವಿಟ್ಟು ನನ್ನನ್ನೇನು ಮಾಡಿ. ಪಾಪಿ, ನಿನಗೆ ಮನುಷ್ಯತ್ವ ಅನ್ನೋದಿದೇನು? ಇಲ್ಲ, ನೀನು ಮನುಷ್ಯನಲ್ಲ, ಮನುಷ್ಯನ ರೂಪದಲ್ಲಿರುವ ರಾಕ್ಷಸ. ಈ ನಿನ್ನ ಹೃದಯ ಒಂದು ಕಳ್ಳ ಬಂಡ ಇದ್ದ ಹಾಗೆ. ಅನ್ಯಾಯವಾಗಿ ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡ್ಬಿಟ್ಟು
ಈ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಶಕ್ತಿ ನನಗಿಲ್ಲ ಲಕ್ಷ್ಮಿ. ಆ ನಿನ್ನ ಬಿಸಿ ಉಸಿರು ಹೇಗೆ ನನ್ನ ಹೃದಯಕ್ಕೆ ತುಟ್ಟಿತು ಲಕ್ಷ್ಮಿ. ನಾನು ಹುಟ್ಟಿ ಇಷ್ಟು ದೊಡ್ಡವನಾದರೂ ಯಾವತ್ತೂ ಇಂಥ ತಪ್ಪು ಮಾಡಿದವನೇ ಅಲ್ಲ. ಏನು ನನ್ನ ತಂದೆ ತಾಯಿಗಳ ಕೊಲೆ ಮಾಡಿದ ನೆನಪಿನಲ್ಲಿ ಹತಾಶನಾಗಿ ದುಡುಕಿ ನಡೆದ ತಪ್ಪಿ ಅಂತ ತಪ್ಪು ಮಾಡಿದ. ದಯವಿಟ್ಟು ಈ ನನ್ನ ತಪ್ಪ ಕ್ಷಮಿಸು ಲಕ್ಷ್ಮಿ. ಐ ಆಮ್ ರಿಯಲಿ ಸಾರಿ. ನೀ ಹೇಳು ಬೇಸರವೇ ನೀ ಹೇಳು ನನ್ನೆದೆಯ ನೀ ಕೇಳು ಹೋಗಿ ಬರಲೆ ನಾನು ಹೇಳಲಾರೆ ನಾನು ನೀನಲ್ಲದೆ ನಾ ಹೋಗೆನು ನಿನ್ನಾಸೆಯ ನಾ ತಡೆಯನು ಒಲವೇ ಮಹೇಂದ್ರ, ಬಿಡಲ್ವಾ ನಿನ್ನ? ಖಂಡಿತವಾಗ್ಲೂ ನಿನ್ನನ್ನ ಬಿಡೋದಿಲ್ಲ. ಅನ್ಯಾಯವಾಗಿ ಒಂದು ಹೆಣ್ಣಿನ ಜೀವನವನ್ನು ಹಾಳು ಮಾಡ್ತೀಯಲ್ಲ, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋದಿಲ್ವೋ? ಸುತ್ತ ಸುತ್ತ ಹಳ್ಳಿಗೂ ಗೌಡ ನೆನೆಸಿಕೊಂಡ್ರ ನನ್ನ ಅಣ್ಣ ಸಿಂಹದ ಮರಿ ಇದ್ದ ಹಾಗೆ ಅವರಿಗೆ ಈ ವಿಚಾರವನ್ನ ತಿಳಿಸಿ ನಿನ್ನ ಮೈ ಚರ್ಮ ಸೋಲಿಸ್ಲಿಲ್ಲ. ನನ್ನ ಹೆಸರು ಧನಲಕ್ಷ್ಮಿನೇ ಅಲ್ಲ.